ಅಂಬಾರ್ಗುಡ್ಡ ಅನ್ನೋ ಒಂದು ಹಿಲ್ ಸ್ಟೇಷನ್ಗೆ ಬಂದಿದ್ದೀವಿ. ಇದು ಪೀಕ್ ವ್ಯೂ ಅಲ್ಲ, ಬಟ್ ಈ ವ್ಯೂ ಕರೆಕ್ಟಾಗಿ ನೋಡ್ಕೊಬಿಡಿ. ಹಿಂಗೆ ಕಾಣುತ್ತೆ. ಇಲ್ಲಿ ಇನ್ನೂ ಫುಲ್ ಇನ್ಕ್ಲೈನ್ ಇದೆ, ಕೈಲಾಗ್ತಿಲ್ಲ. ಏನೋ ಜೋಶಲ್ಲಿ ಬೈಕಿಂದ ಜಂಪ್ ಹೊಡ್ಕೊಬಿಟ್ಟೆ, ಈಗ ಅನುಭವಿಸ್ತಾ ಇದೆ. ವಾಟ್ರ್ ಬಾಟ್ಲಿಲ್ಲ, ಏನಿಲ್ಲ. ಒಂದು ಮೊಬೈಲು, ಒಂದು ಪವರ್ ಬ್ಯಾಂಕು, ಒಂದೊಂದು ಮೊಬೈಲು. ಗಾಡೀಲಿ ಪೆಟ್ರೋಲ್ ಎಷ್ಟಿದೆ ಅಂತಲೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಅಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಪ್ಲಸ್ ಬಂದಿದ್ದೀವಿ. ಒಂದು ರಿಗ್ರೆಟ್ ಹೋಗೋದಕ್ಕಿಂತ ರಿಸ್ಕ್ ತಗೊಂಡು ವ್ಯೂ ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ ಏನಾಗುತ್ತೆ. ಚಲೋ. ತುಂಬ ಪೀಕ್ಗಳಿದ್ದಾವೆ. ಯಾವ ಪೀಕ್ ನಾವು ಹತ್ಬೇಕಾಗಿರೋದಂತ ದೇವರಳ್ಳಿ ನಮಗೂ ಗೊತ್ತಿಲ್ಲ. ಸೊ ದಾರಿ ಕಂಡಲ್ಲಿ ಹೋಗ್ತಿದ್ವಿ. ಅಲ್ಲೊಂದು ಪೀಕ್ ಇದೆ, ನಿಮ್ಗೆ ಕಾಣಿಸುತ್ತೆ ಅನಿಸ್ತೀನಿ. ಹಾಂ, ದಿಸ್ ಒಂದು ಪೀಕ್. ಅದಾದಮೇಲೆ ಇನ್ನು ಈ ಕಡೆ ಒಂದಿದೆ, ಬೇಕು ತೋರಿಸ್ತೀನಿ. ಇಲ್ಲೊಂದು ಪೀಕ್ ಇದೆ, ಇಲ್ಲೊಂದು ಪೀಕ್ ಇದೆ. ಆಯಿತಾ, ಇದೆರಡರಲ್ಲಿ ಯಾವ ಪೀಕಿಗೆ ನಾವು ಹೋಗ್ಬೇಕಿರೋದು ಅಂತ ನನಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೋಗೋಣ ಅಂತ ಬಂದಿದ್ದೀನಿ. ಅವನಿಗೂ ದಾರಿ ಗೊತ್ತಿಲ್ಲ, ನನಗೂ ದಾರಿ ಗೊತ್ತಿಲ್ಲ. ಬೈಕ್ ಇಟ್ಟೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಅನಿಸುತ್ತೆ. ಅಂದರೆ 2 ಪೀಕ್ಸು ಆಸಮ್ ಆಗಿದೆ. ವೆದರ್ ಬೇರೆ ನೋಡ್ಬೋದು, ಮಲೆನಾಡು ವೆದರು ಕ್ಲಾಸಿಕ್ಕು. ಈ ಟೈಮಲ್ಲಿ ಒಂದು ಪೀಕಲ್ಲಿ ನಿಂತ್ಕೊಂಡು ಕ್ರೇಜಾಗಿ ಅಡ್ವೆಂಚರ್ ಮಾಡಿರೋದು ಮಾಡ್ಕೊಂಡ್ರೆ ಸೈಕಾಗಿರುತ್ತೆ. ಇಡೀ ಡೇ ಹೋಗಿರೋದು ಅಂತ ಅನಿಸುತ್ತೆ. ಏನಂತೀರ? ಪವರ್ ಬ್ಯಾಂಕ್ ಹಾಕ್ಕೊಂಡು ಇದರಲ್ಲೂ ಚಾರ್ಜ್ ಇಲ್ಲ ಅನಿಸುತ್ತೆ. ಆಗೋಯ್ತಾ, 0. ಇದರಲ್ಲೂ ಚಾರ್ಜ್ ಆಗೋಯ್ತು. ಸೆಕ್ಸಿ ಆಗಿದೆ ಅನಿಸುತ್ತೆ ವ್ಯೂಸು. ನೋಡಿ, ವ್ಯೂ ಅಂತೂ ಅಲ್ಟಿಮೇಟ್ ಇದೆ. ಇಲ್ಲಿಂದ ಏನೂ ಕಾಣಿಸ್ತಿಲ್ಲ ಬದವೆ. ನೋಡೋಣ, ಇಲ್ಲಿ ನನ್ನ ಮೇಲೆ ಹೊತ್ತಾಗ ದಾರಿ ಎಲ್ಲಿದೆ ಅಂತ ಹುಡುಕ್ತೀವಿ. ಏನಾದರೂ ಒಂದು ದಾರಿ ಇರಬೇಕಲ್ಲ. ಹಿಂಗೆ ಇಲ್ಲೊಂದು ದಾರಿ ಇದೆ, ಬಟ್ ಅದು ಪೀಕಿಗೆ ಹೋಗುತ್ತೋ ಎಲ್ಲಿಗೆ ಹೋಗುತ್ತೋ ಗೊತ್ತಾಗ್ತದೆ. ಸ್ಟಿಲ್ ಕನ್ಫ್ಯೂಷನ್ಸ್, ಕಾಂಟ್ರಾಬ್ಯಾಂಡ್ಸ್ ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಗೈಸ್, ಬಟ್ ಹೋಗ್ತಿದ್ದೀನಿ. ಅದರಲ್ಲೂ ಈ ರೈನ್ ಕೋಟ್ ಹಾಕ್ಕೊಂಡು, ಮಳೆ ಇಲ್ಲ, ಚಿಲ್ಡ್ ವೆದರು, ಶೆಕೆ ಬೇರೆ ಆಗ್ತಿದೆ. ಒಂದೇ ಒಂದು ದಾರಿ ಕಾಣಿಸ್ತಿಲ್ಲ ಗೈಸ್. ಮೇಲೆ ಹೋಗೋಣ ಅಂದರೆ ಯಾವುದೋ ಒಂದು ದಾರಿ ಫಾಲೋ ಮಾಡ್ತಿದ್ದೀನಿ. ಹೋಪ್ ನಾನು ರೀಚ್ ಆಗ್ತೀನಿ ಪೀಕ್ನ. ಅರ್ಧ ಗಂಟೆ ಆಗುತ್ತೋ 1 ಅವರ್ ಆಗುತ್ತೋ ಗೊತ್ತಿಲ್ಲ. ಅರ್ಧ ಗಂಟೆ ಅವ್ರು ಅಂದಿದ್ರು. ಇಲ್ಲಿಂದನೂ ವ್ಯೂ ನೋಡ್ಕೊಂಡ್ರಿ. ವೆದರ್ ಮಾತ್ರ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟು. ನಾವು ಎಷ್ಟೇ ವೀಡಿಯೋದಲ್ಲಿ ಎಷ್ಟೇ ಕ್ಲಾರಿಟಿ ವೀಡಿಯೋ ತೋರಿಸಿದ್ರು, ಬಟ್ ಹ್ಯೂಮನ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನ ಯಾವ ಕ್ಯಾಮ್ರಾ ಕಂಡು ಅಂದರೆ ಮೊಬೈಲ್ ಕ್ಯಾಮ್ರಾ ಕಂಡು ಕ್ಯಾಪ್ಚರ್ ಮಾಡೋದು ಕಷ್ಟ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಎಷ್ಟು ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ ಅನ್ನೋದು ಹಂಗೂ ಗೊತ್ತಿಲ್ಲ. ನೋಡಿಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದೇ ದ ಅಲ್ಟಿಮೇಟ್ ಗೋಲ್. ಅದು ನಿಮ್ಗೆ ತೋರಿಸ್ತೀನಿ ಅನ್ನೋದು ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಶೋರ್ ಅಂತೂ ಇಲ್ಲ ನಾನು. ಯಾವುದು ಜಾಗ ಮಾತ್ರ ಕಾಡು 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 ಕಾಡು. ಪೀಕಿಗೆ ಹೋಗ್ತಿದ್ದೀನೋ ಇಲ್ವೋ ಅನ್ನೋದೇ ನಂಗೆ ದೊಡ್ಡ ಕನ್ಫ್ಯೂಷನಲ್ಲಿ. ಪೀಕಿಗೆ ಹೋಗಿ ಮುಡ್ತೀನೋ ಇಲ್ಲ ತಿರ್ಗಾಡಿ ಸುಸ್ತಾಗಿ ವಾಪಸ್ ಹೋಗ್ತೀನೋ ಗೊತ್ತಿಲ್ಲ. ಪೀಕಿಗೆ ಬರ್ತಾ ಇದ್ದೀನಿ. ಫುಲ್ ಗಾಳಿ, ಮಳೆ ಬರೋ ಎಲ್ಲ ಲಕ್ಷಣಗಳು ಇದ್ದಾವೆ. ನೋಡೋಣ ಏನಾಗುತ್ತೆ ಅಂತ. ಹಿಂಗೆ ನೋಡಿದರೆ ಮಲೆನಾಡು ಥರ ಕಾಣುತ್ತೆ. ನಾನು ಅಂದ್ಕೊಂಡಿರೋದೇ ಪೀಕಿಗೆ ದಾರಿ ಅನಿಸ್ತಿದೆ ಗೈಸ್. ಲೆಟ್ಸ್ ಪೀಕ್ ವ್ಯೂ ನಾನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಐ ಥಿಂಕ್
ನಿಮ್ಗೆ ಕಾಣಿಸಲ್ಲ ಬೈದ್ರೆ ಹೋಗೋಣ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗೋಣ, ಎಷ್ಟು ಬೇಗ ಆಗುತ್ತೆ ಬೇಗ ಹೋಗೋಣ. ಈಸಿ ಹ್ಯಾಂಡಲ್ ಟು ITZ_Samurai_KIDDO 98 ಅಂತ ಇದೆ. ಅದರಲ್ಲಿ ಏನೂ ಸಿಗಲ್ಲ. ಫಸ್ಟ್ ಆಫ್ ಆಲ್ ಅಕಸ್ಮಾತ್ ಅಪ್ಲೋಡ್ ಮಾಡಿದರೆ ದಿಸ್ ಇಸ್ ದ ಫಸ್ಟ್ ವಿಡಿಯೋ. ಗಾಳಿ ನೋಡಿದರೆ ಯಪ್ಪ ಆಲ್ಮೋಸ್ಟ್ ಪೀಕಲ್ಲಿ ಇದ್ದೀನಿ ಅನಿಸ್ತಿದೆ. ಗಾಳಿ ನೋಡಿದರೆ ಎಕ್ಸ್ಪೀರಿಯೆನ್ಸು ನೋಡೋಣ. ಪೀಕಿಗೆ ಬಂದು ಇನ್ನೂ ಬೇಸಲ್ಲೇ ಇದ್ದೀನೋ ಇಲ್ಲ ಅರ್ಧ ಬೇಸಿಗೆ ಬಂದ್ಬಿಟ್ಟು ಪೀಕಿಗೆ ಕಾಯ್ತಿದ್ದೀನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ನ ಅಲ್ಲೆಲ್ಲ ಮಧ್ಯದಲ್ಲಿ ಬಿಟ್ಕೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ಪೀಕ್ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ನೋಡ್ಬಿಟ್ಟು ಆಮೇಲೆ ಅವ್ನು ಮಾತಾಡಿಸ್ತೀನಿ. ಮೊಬೈಲಲ್ಲಿ ಚಾರ್ಜ್ ಇರುತ್ತೋ ಇಲ್ಲೋ ದೇವರೇ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅನ್ನೋದನ್ನ. ಕ್ಲಿಪ್ ಕ್ಲೋಸ್ ಮಾಡೋಣ. ವೆದರು ಅಲ್ಟಿಮೇಟ್ ಇದೆ, ಅದಾದಮೇಲೆ ವ್ಯೂ ಮಸ್ತಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋ ಒಂದು ಪ್ಲೇಸು. ಮಾನ್ಸೂನಲ್ಲಿ ಯಾರಾದರೂ ಫ್ರೀ ಇದ್ರೆ ವೀಕೆಂಡಲ್ಲಿ ದಾರಿ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಬಟ್ ಯಾವುದೂ ಸೈನ್ ಬೋರ್ಡ್ಸ್ ಇಲ್ಲ. ಬಟ್ ಗೂಗಲ್ ಮ್ಯಾಪ್ಸಲ್ಲಿ ಲೊಕೇಶನ್ ಲಿಸ್ಟ್ ಆಗಿದೆ, ನೋಡಬೇಕು. ಅದು ನಾನು ಬೇರೆ ನೆಟ್ವರ್ಕ್ ಇರೋಲ್ಲ ದಾರಿ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಒಂದೊಂದು ಕಡೆ ನೆಟ್ವರ್ಕ್ ಸಿಗುತ್ತೆ, ನೆಟ್ವರ್ಕ್ ಸಿಗ್ತಲ್ಲಿ ಕ್ಲೀನಾಗಿ ಲೊಕೇಶನ್ ಡೌನ್ಲೋಡ್ ಮಾಡ್ಕೊಬನ್ನಿ. ಬರೋದಿದ್ರೆ ಅಂಬಾರ್ಗುಡ್ಡ ಹಿಲ್ಸ್ ಅಂತ ಹಾಕಿದರೆ ಲೊಕೇಶನ್ ತೋರಿಸಿದೆ. ಲೊಕೇಶನ್ ಬೇಸಿಗೆ ರೀಚ್ ಆಗ್ತೀರಾ ಆ ಲೊಕೇಶನಿಂದ ಬಂದರೆ. ಅದಾದಮೇಲೆ ಹಾಫ್ ಆ್ಯನ್ ಅವರಿಂದ 45 ಮಿನಿಟ್ಸ್ ಟ್ರೆಕ್ಕಿಂಗಲ್ಲಿ ಗ್ಯಾಂಗ್ ಜೊತೆಗೆ ಬಂದ್ರಂತೂ ಸೈಕಾಗಿರುತ್ತೆ ಅವರು. ಅಷ್ಟೇ ಗ್ಯಾಂಗ್ ಕಡ್ಕೊಬಂದು ಅದಾದಮೇಲೆ ಆದರೆ ಏನಪ್ಪ ಅಂದರೆ ವೆದರ್ ಕ್ಲೀನಾಗಿದೆ ಆಯಿತಾ. ನೇಚರು ಕ್ಲಿಯರ್ ಆಗಿಟ್ಟಿದ್ದಾರೆ ಇದುವರೆಗೂ. ಯಾರು ಬಂದ್ಬಿಟ್ಟು ಕಸ ಹಾಕ್ಬಿಟ್ಟು ಹಾಳು ಮಾಡಿಬಿಡ್ಬೇಡಿ. ಫಸ್ಟ್ ರಿಕ್ವೆಸ್ಟ್ ಇದು. ಯಾಕಂದರೆ ಈಗ ರೀಸೆಂಟ್ಲಿ ಒಂದು ಹಿಲ್ ಸ್ಟೇಷನ್ ಕ್ಲೋಸ್ ಆಯಿತು. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಲ್ಲಾಪುರ ಹತ್ರ ಇರೋದು. ನಮ್ಮ ಉತ್ತರ ಕನ್ನಡ ಶಿರ್ಸಿ ಉತ್ತರ ಕನ್ನಡ ಜೋಗ್ ಫಾಲ್ಸ್ಗಳಿಗೆ ಫೇಮಸ್ಸು. ಸಾಗರ ಈ ಕಡೆ ಶಿವಮೊಗ್ಗ ನಮ್ಮದೆಲ್ಲ ಹಿಲ್ ಸ್ಟೇಷನ್ಸ್ ತುಂಬಾ ಇದೆ. ಬಟ್ ಎಲ್ಲ ಹಿಡನ್ ಆಗಿದ್ದಾವೆ. ಆ ಹಿಡನ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಏನಪ್ಪ ಕಷ್ಟ ಅಂದರೆ ಈಗಾಗಿದೆಯಲ್ಲ ಕ್ಲೋಸು, ಆ ಥರ ಕ್ಲೋಸ್ ಮಾಡಬೇಕಾಗುತ್ತೆ. ವಿಸಿಟರ್ಸು ಬಂದವ್ರು ಸುಮ್ಮನೆ ಇರಲ್ಲ. ಅಲ್ಲಂತೂ ಕ್ಲೋಸ್ ಆಗಿರೋದು ಕೇಳಿ ತುಂಬ ಬೇಜಾರಿತ್ತು. ಹಾಗೆ ಇದು ಒಂದು ವಿಡಿಯೋ ಇದರಿಂದ ಅಂತೂ ಕ್ಲೋಸ್ ಆಗೋಲ್ಲ ಅಂತ ಗೊತ್ತೀನಿ. ಹಂಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋ ಪ್ಲೇಸ್ಗಳು ಇದು. ಏನೇ ಹೇಳಿ ಎಷ್ಟೇ ಬಂದರೂ ಪೀಕಿಗೆ ಮಾತ್ರ ರೀಚ್ ಆಗ್ತಿಲ್ಲ. ನಾನು 2-3 ದಾರಿಗಳು ಕಾಣಿಸ್ತವೆ. ಇಲ್ಲೆಲ್ಲ ಒಂದಿದೆ. ಓಪ್ ಇಲ್ಲಿ ಕ್ಲೋಸ್ ಆಗುತ್ತೆ ಅನ್ಸಿದೆ. ಓಕೆ ಪೀಕಿಗೆ ಹೋಗ್ತಿದ್ದೀನಿ ಅನ್ನಿಸ್ತಿದೆ. ಬಟ್ ಹೋಗ್ತಿದ್ದೀನೋ ಇಲ್ವೋ ಅದು ಗೊತ್ತಾಗ್ತಿಲ್ಲ. ಒಂಥರ ಸೆಕ್ಸಿಯಷ್ಟು ಫೀಲಿಂಗ್. ಮನೇಲಿ ಟೆಂಪಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹಿಂಗೆ ತಿರ್ಗಾಡಕ್ಕೆ ಬಂದಿದ್ದೀವಿ. ಅದ್ರಲ್ಲಿ ಬೇರೆ ಅವ್ನು ಸುಸ್ತಾಯಿತು ಅಂತ ಹೇಳಿ ಕೂತ್ಕೊಂಡೆ. ಅವನೇ ಸಜೆಸ್ಟ್ ಮಾಡಿದ ಪ್ಲೇಸ್ ಇದು, ಅಂಬಾರ್ಗುಡ್ಡ ಹಿಲ್. ತುಂಬ ಟ್ರೆಕ್ಕಿಂಗ್ ಮಾಡಬೇಕು ಗೈಸ್. ಒಂದು ಶಾಪ್ಸ್ ಇಲ್ಲ ಹತ್ತಿರದಲ್ಲಿ, ಏನೇನೂ ಇಲ್ಲ. ಕುಡಿಯೋಣ ಅಂದರೆ ನೀರು ಸಿಗಲ್ಲ ಹಾಗೆ. ಬಟ್ ಕೆಳಗಡೆ ಎಲ್ಲ ಬೇಸಲ್ಲಿ ಒಂದಿಷ್ಟು ಮನೆಗಳಿದ್ದಾವೆ, ಅಲ್ಲೆಲ್ಲ ಕೇಳಿದ್ರೆ ನೀರಂತೂ ಸಿಗುತ್ತೆ. ಬೇರೆ ಏನು ಸಿಗುತ್ತೆ ಅಂತ ನಾನೇನು ಹೇಳೋಕ್ಕಾಗಲ್ಲ. ಮಲ್ನಾಡಿಂಗ್ ಗೈಸ್. ಒನ್ ಟೈಮ್ ಬಿಸಿಲಿರುತ್ತೆ. ಪೀಕ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಸೈಡ್ ವ್ಯೂಸ್ ಅಂತೂ ಅಲ್ಟಿಮೇಟ್ ವ್ಯೂಸ್ ಇದೆ.
ಮಳೆ ಇಲ್ಲ ಅಂದರೂ ರೇನ್ಕೋಟ್ ಹಾಕೊಂಡು ಶೆಕೆಲಿ ಬೆವರ್ತಿದ್ದೀನಿ. ಐ ಥಿಂಕ್ ಪೀಕಿಗೆ ಬರ್ತಾ ಇದ್ದೀನಿ ಅನಿಸ್ತಿತ್ತೆ, ಬರ್ತಿದ್ದೀನೋ ಇಲ್ವಾ ಅಂತಲೂ ಗೊತ್ತಾಗಲ್ಲ. ಮಳೆ ಬೇರೆ ಬಂತು ಗೈಸ್. ಈ ಕಡೆ ಒಂದು ವ್ಯೂ ಇದೆ, ಫಸ್ಟ್ ಇದನ್ನ ನೋಡ್ಕೊಂಡ್ಬಿಡೋಣ ಏನಂತೀರ. ಈ ಕಡೆ ಒಂದು ವ್ಯೂ ಇದೆ, ಈ ಕಡೆ ವ್ಯೂ ನೋಡಿಕೊಂಡು ಆ ಕಡೆ ವ್ಯೂ ತೋರಿಸಿ, ಈ ಕಡೆ ವ್ಯೂ ನೋಡ್ಕೊಬಂದು ಆ ಕಡೆ ಒಂದು ವ್ಯೂ ಇದೆ ಪೀಕಲ್ಲಿ, ಅದೇ ಪೀಕ್ ಅನಿಸುತ್ತೆ. ಈ ಕಡೆ ವ್ಯೂ ಫಸ್ಟ್ ತೋರಿಸ್ಕೊಬಿಡ್ತೀನಿ ನಿಮಗೆ. ತುಂಬ ಗಾಳಿ ಅಂತೂ ಇದೆ, ತುಂಬ ಗಾಳಿ ಇದೆ. ಓಹ್, ಎಲ್ಲಿಂದ ಹೋದರೂ ಅಲ್ಲೇ ಹೋಗ್ತೀವಿ ಅನಿಸುತ್ತೆ. ಮಳೆ ಬೇರೆ ಬರ್ತಿದೆ, ನಿಮ್ಗೆ ಕಾಣಿಸ್ತಿದೆಯಾ ಅಲ್ಲಿ ಹೋಗುತ್ತಿಲ್ಲ. ಮೌಂಟೇನ್ ಪೀಕ್ಸ್ ನೋಡ್ಬೋದು, ಕ್ಲೌಡ್ಸ್, ವಿಂಡ್ ಬ್ಲಾಸ್ಟ್ ಹಂಗೆ ಇದೆ. ನಾನೇ ತೂರ್ಕೊಂಡು ಹೋಗ್ತೀನಿ. ಆದರೂ ಇಲ್ಲೆಲ್ಲ ಸ್ವಲ್ಪ ಕಸ ಹಾಕ್ಬಿಟ್ಟು ಗಲೀಜು ಮಾಡಿದ್ದಾರೆ, ನೋಡ್ಬೋದು. ಕಸ ಹಾಕ್ಬಿಟ್ಟವ್ರೆ, ಇಟ್ಸ್ ಓಕೆ, ಬೇರೆ ಮಿನಿಮಮ್ ಅನ್ಸುತ್ತೆ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿ ಈ ಪೀಕ್ ಅಂಡರ್ ರೇಟೆಡ್ ಆಗಿರೋದೇ ಚೆನ್ನಾಗಿದೆ ಅನ್ಸುತ್ತೆ. ಮಳೆ ಬೇರೆ ಬರ್ತಿದೆ ಅಲ್ಲೆಲ್ಲ, ಚೆನ್ನಾಗಿದೆ ಗೈಸ್. ಪೀಕ್ ನೀವು ನೋಡಲೇಬೇಕು, ಹಂಗಿದೆ ಮಾತ್ರ. ಪೀಕಿಗೆ ಹೋದ್ರೆ ಮಾತ್ರ ಆ ಪೀಕಿಗೆ ಹೋಗ್ಬೇಕು. ಹೋಗ್ತೀನಿ ಅನ್ನೋದು ನಂಗೆ ಗೊತ್ತಾಗ್ತದೆ. ಹೋಗೋಕೆ ದಾರಿ ಇದೆ ಗೈಸ್, ಅಲ್ಲಿ ನೋಡ್ಬೋದು. ಮಾತ್ರ ವಿಂಡ್ ಬ್ಲಾಸ್ಟ್ ಇದೆ. ಏನಂದ್ರೆ ಮೊಬೈಲ್ ಬಂದು ಬೇರೆ ಚಾರ್ಜ್ ಇದೆ. ನೋಡೋಣ, ಹೋಗ್ಬಿಟ್ಟು ರಿಟರ್ನ್ ಹೋಗ್ಬಿಟ್ಟು ಅವ್ನ ಮೊಬೈಲಲ್ಲಿ ಚಾರ್ಜ್ ಹಾಕೋತೀನಿ. ಹಂಗಾಗಿ ರಿವರ್ಸ್ ಚಾರ್ಜಿಂಗ್ ಇದ್ದರೆ ಪೀಕ್ ತೋರಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ. ಹಾಡ್ಬೇಕಂದು ತುಂಬ ಜೋರಾಗಿದೆ. ಅರ್ಧ ಹೊಗೆ ಹಾಕ್ಸ್ಕೊಂಡಿದ್ದೀನಿ. ಏನಾದರೂ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದಿದೆ ಇವತ್ತು. ಇದೊಂದು ತುಂಬ ಸುಸ್ತಾಗ್ತಿದೆ. ಒಂದು ವಾಟ್ರ್ ಬಾಟ್ಲಿಲ್ಲ, ಏನಾದರೂ ಅಲ್ಟಿಮೇಟ್ ಇರುತ್ತೆ ಅಂದ್ಕೊಂಡೆ. ಬಟ್ ಅಲ್ಲಿ ನೋಡಿ, ಅಲ್ಲೇನೋ ಕಾಣಿಸ್ತಿದೆ ಅನ್ಸುತ್ತೆ. ಪೀಕ್ 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 ಅಂತಿದ್ದೀನಿ. ಪೀಕಿಗೆ ಬಂದು ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಮಲ್ಬಿಟ್ಟು ಎದ್ದೋಗ್ಬೋದು ಅಂತ ಹಂಗಿದೆ ಗೈಸ್. ಪೀಕ್ ಮಾತ್ರ ಪೀಕ್ ವ್ಯೂ. ತುಂಬ ಎದೇನಾಯ್ತಿದೆ, ಯಪ್ಪ ಆಗ್ತಿಲ್ಲ, ಹಂಗಿದೆ. ಪೀಕ್ ಕ್ಲೀನಾಗಿ ತೋರಿಸ್ತೀನಿ. ಓಕೆ, ಎಕ್ಸ್ಪೀರಿಯನ್ಸ್. ದಾರಿನೇ ಗೊತ್ತಾಗ್ತಿಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಯಾವುದೋ ಒಂದು ದಾರಿ ಸಿಗುತ್ತೆ ಅಂತ ಹುಡ್ಕೊಂಡು ಬರ್ತೀವಿ, ಗೊತ್ತಿಲ್ಲ. ಚಾರ್ಜ್ ಬೇರೆ ಇಲ್ಲ, ಚಾರ್ಜ್ ಆಫ್ ಆದರೆ ಮಾತ್ರ ಯೋ ದೇವ್ರೇ.
ಒಂದು ದಾರಿ ಕಾಣಿಸ್ತಿದೆ. ಹೋಗೋಣ. ನನ್ನ ಫ್ರೆಂಡ್ ರೀಚೌಟ್ ಮಾಡ್ಕೊಂಡು ಆಮೇಲೆ ಚೆಕ್ ಬ್ಯಾಕ್ ಆಗ್ತೀನಿ.